ಜಾಗತಿಕ ಮಟ್ಟದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಂತಾರಾಷ್ಟ್ರೀಯ ಲಯನ್ಸ್ ಕ್ಲಬ್ ಸಾಗರ ಘಟಕದಿಂದ ಈ ವರ್ಷ ಹಲವಾರು ಶಾಶ್ವತ ಯೋಜನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಟಿ ತಿಳಿಸಿದರು. ಇಲ್ಲಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು, ಜನವರಿ 19ರಂದು ನ್ಯಾಯಾಲಯದ ಎದುರಿನ ಕೆಜಿ ಒಡೆಯರ್ ಸರ್ಕಲ್ ಬಳಿ ಸುಮಾರು 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಶ್ವರಪ್ಪ ನಾಯ್ಕರ್ ಸ್ಮರಣಾರ್ಥ ಅತ್ಯಾಧುನಿಕ ರೀತಿಯಲ್ಲಿ ನೂತನ ಬಸ್ ತಂಗುದಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗುವುದು. ಇದು ನಮ್ಮ ಶಾಶ್ವತ ಯೋಜನೆಯಲ್ಲೊಂದು ಎಂದರು. ಅಶ್ವಿನಿ ಕುಮಾರ್ ಅವರು ಮತ್ತೆ ನಮ್ಮ ನಾಗರಾಜ್ ಅವರು ಎಲ್ಲರೂ ಕೂಡ ನಮ್ಮ ಲಯನ್ಸ್ ಕ್ಲಬ್ಬಿನ ಎಲ್ಲ ಪದಾಧಿಕಾರಿ 71 ಜನ ಸದಸ್ಯರಿದ್ದೇವೆ. ಎಲ್ಲರೂ ಕೂಡ ನಾವು ಒಂದು ಇರ್ತೇವೆ ಶಂಕುಸ್ಥಾಪನೆಗೆ. ಇದು ಒಂದು ಇಮೇಜ್ ಬಿಲ್ಡಿಂಗ್ ಪರ್ಮನೆಂಟ್ ಪ್ರಾಜೆಕ್ಟ್. ಸಾಗರಕ್ಕೆ ಒಂದಷ್ಟು ಕಕ್ಷಿಗಾರರಿರ್ಬೋದು, ಜನಮಾನಸಕ್ಕಿರ್ಬೋದು ಒಂದು ಕೊಡುಗೆಯನ್ನ ನಾವು ಲಯನ್ಸ್ ಕ್ಲಬ್ಬಿನ ವತಿಯಿಂದ ಬೇಕು ಹಾಗೆ ಅಂತೇಳಿ ಏನು ಕೆಜಿ ಒಡೆಯರ್ ಸರ್ಕಲ್ ಅಂತೇಳಿ ನಾಮಕರಣ ಆಗಿದೆ ಕೋರ್ಟ್ ಸರ್ಕಲ್, ಅಲ್ಲಿ ನಾವು ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೇವೆ. ಅದರ ಜೊತೆಗೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳ್ತಾರೆ. ಅದರ ಜೊತೆಗೆ ಅವತ್ತು ಸಂಜೆ ನಮ್ಮ ಜಿಲ್ಲಾ ಗವರ್ನರ್ ಏನಿದ್ದಾರೆ, ನಮ್ಮ PMJF ಸ್ವಪ್ನ ಸುರೇಶ್ ಅವರು ಲಯನ್ಸ್ ಕ್ಲಬ್ಗೆ ಅಧಿಕೃತ ಭೇಟಿಯನ್ನು ಕೊಡ್ತಿದ್ದಾರೆ. ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ಏನು ಪರ್ಮನೆಂಟ್ ಆಕ್ಟಿವಿಟೀಸ್ಗಳಿದ್ದಾರೆ ಅದೆಲ್ಲವೂ ಕೂಡ ಅನಾವರಣ ಆಗುತ್ತೆ. ಬಳಿಕ ಲಯನ್ಸ್ ಕ್ಲಬ್ ದ್ವಿತೀಯ ಜಿಲ್ಲಾ ಉಪರಾಜ್ಯಪಾಲ ಅಶ್ವಿನ್ ಕುಮಾರ್ ಮಾತನಾಡಿ, ಇಲ್ಲಿನ ಲಯನ್ಸ್ ಕ್ಲಬ್ 53 ವರ್ಷ ಪೂರೈಸಿದ್ದು, ಈವರೆಗೆ ಸುಮಾರು 25 ಲಕ್ಷ ರೂಪಾಯಿಗೂ ಹೆಚ್ಚಿನ ಸೇವಾ ಕಾರ್ಯ ನಡೆಸಿದೆ. ಕಳೆದ 20 ವರ್ಷಗಳಿಂದಲೂ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ನಡೆಸಿದ್ದೇವೆ. ಶಿಕಾರಿಪುರ, ದಾವಣಗೆರೆ, ಇತರೆ ಲಯನ್ಸ್ ಕ್ಲಬ್ಗಳು ಲಯನ್ಸ್ ಶಾಲೆ ನಡೆಸುತ್ತಿವೆ. ಪ್ರಪಂಚದ ಯಾವ ಕಡೆ ಹೋದರೂ ಲಯನ್ಸ್ ಸೇವಾ ಸಂಸ್ಥೆಗಳು ಸೇವಾ ಕಾರ್ಯ ಮಾಡುತ್ತಿವೆ. ನಮಗೆ ಸಂಪರ್ಕಕ್ಕೆ ಅನುಕೂಲವಾಗಿದೆ ಎಂದರು. ಈ ಲಯನ್ಸ್ ಕ್ಲಬ್ 10 ಸಾವಿರಾರು ಕಾರ್ಯಕ್ರಮಗಳನ್ನ ಸಾರ್ವಜನಿಕರ ಸದುದ್ದೇಶಕ್ಕಾಗಿ ಒಂದಷ್ಟು ಸೇವೆಗಳನ್ನ ಮಾಡ್ತಾ ಬಂದಿದೆ. ನಿಜಕ್ಕೂ ಕೂಡ ಖುಷಿಯಾಗುತ್ತೆ. ಪ್ರಾರಂಭ ದಿನಗಳಿಂದಲೂ ಕೂಡ ಇಲ್ಲಿವರು ಕೂಡ ಅದೇ ರೀತಿ ನಾಗಾಲೋಟದಲ್ಲೇ ತನ್ನ ಸೇವೆಗಳನ್ನ ಮಾಡ್ತಾ ಬಂದಿರತಕ್ಕಂಥದ್ದು ತಾವು ನೋಡಿದ್ದೀರಿ. ತಾವು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಚಾರವನ್ನ ನಮ್ಮ ಸಂಬಂಧಪಟ್ಟಂತ ಪತ್ರಿಕೆಗಳಲ್ಲಿ ಮಾಡ್ತಾ ಇದ್ದೇವೆ. ನಾವು ಇವತ್ತು ಆಗಮಿಸಿದಂತ ಉದ್ದೇಶ ಏನಂದ್ರೆ, ಜುಲೈ 4ರಂದು ಸುದ್ದಿಗೋಷ್ಠಿಯಲ್ಲಿ ಲಯನ್ಸ್ ಕ್ಲಬ್ನ ಪ್ರಮುಖರಾದ ಇಳಿ ಶ್ರೀಧರ್, KB ಮಹಾಬಲೇಶ್, ನಾಗರಾಜ್ ಇ, ಲಿಂಗರಾಜು, KG ಗುರುಲಿಂಗಯ್ಯ ಉಪಸ್ಥಿತರಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.